ಅಂತೂ ನೀನ್ ಗೆದ್ಬಿಟ್ಟೆ ಸುಬ್ಬು. ಅಂಜಲಿ ಹುಷಾರಾಗ್ಬಿಟ್ಲು. ನಾನೊಬ್ಬನೇ ಗೆದ್ದಿಲ್ಲ ಮೇಡಮ್, ನನ್ನ ಜೊತೆ ನೀವು ಗೆದ್ದಿದ್ದೀರಾ. ನೀವು ನನ್ನ ಜೊತೆ ಬಂದಿದ್ದು ಬರೀ ಬೆಂಬಲ ಮಾತ್ರ ಆಗಿಲ್ಲ, 100 ಆನೆ ಬಲ ಬಂದಂಗಾಯ್ತು. ಕಳ್ಳ, ಇಂಥ ಮಾತುಗೆಲ್ಲ ಕಮ್ಮಿ ಇಲ್ಲ. ಆದ್ರೂ ಆ ಮಗುನ ಅವ್ರ ಅಮ್ಮನ ಹತ್ರ ಸೇರ್ಸೋದು, ಈ ಮನೆ ಸಮಸ್ಯೆನೆಲ್ಲ ಪರಿಹಾರ ಮಾಡೋದು, ಇದೆಲ್ಲ ನಿನ್ ನಿರ್ಧಾರ ತಾನೆ? ನಿರ್ಧಾರ ನಂದಾದ್ರು ಪ್ರಯತ್ನ ಇಬ್ರದು ಅಲ್ವಾ? ಆಯ್ತಪ್ಪ, ನಾನು ನಿನ್ನ ಅರ್ಧ ಹಂಗೆ ಅಲ್ವಾ? ಹಾಗಾಗಿ ನಿನ್ ಕಷ್ಟ ಸುಖ ಸೋಲು ಗೆಲುವು ಎಲ್ಲದ್ರಲ್ಲೂ ನಂದು ಅರ್ಧ ಪಾಲಿದೆ. ಇವಾಗ ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಈಗ ಹೆಂಗೋ ಅಂಜಲಿ ಅವ್ರು ಮಾತಾಡ್ತಾ ಇದ್ದಾರೆ, ನಾವು ಕರೆಕ್ಟಾಗಿ ಅವ್ರ ಹತ್ರ ಮಾತಾಡಿ ಅವ್ರ ಜೀವನದಲ್ಲಿ ಏನೇನೆಲ್ಲ ನಡೆದಿದೆ ಅಂತ ಕೇಳ್ಕೋಬೇಕು. ಆಗ ನಮ್ಗೆ ಈ ಮನೆ ಸಮಸ್ಯೆ ಪರಿಹಾರ ಮಾಡಕ್ ಸಾಧ್ಯ. ಏನಿಲ್ಲ ಅಂದ್ರೂ ಹೆಚ್ಚು ಕಮ್ಮಿ 1 ವಾರದಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಮಾಡಿ ನಮ್ಮ ಊರಿಗೆ ಹೋಗ್ಬಿಡ್ಬೋದು ಮೇಡಮ್. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನಂಗೂ ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ಅಲ್ಲಿದ್ದಾಗ ನೀನ್ ಬೇಕು ಅಂತ ಅನಿಸ್ತಾ ಇತ್ತು, ನಿನ್ ನೆನಪಾಗ್ತಿತ್ತು, ಈಗ ಅವ್ರು ನೆನಪಾಗ್ತಿದ್ದಾರೆ. ನಾನ್ ಯಾಕೆ ಹೀಗೆ? ಮೇಡಮ್, ನಿಮ್ಗೆ ಎಷ್ಟು ಕಣ್ಣಿದೆ? 2. ಅದರಲ್ಲಿ 1 ಕಣ್ಣು ನಾನು, ಇನ್ನೊಂದು ಕಣ್ಣು ಯಜಮಾನ್ರು ಮತ್ತೆ ಅಮ್ಮವರು. 2 ಕಣ್ಣಿದ್ರು ನೋಟ ದೃಷ್ಟಿ ಒಂದೇ ಆಗಿರುತ್ತೆ. ಹಾಗೆ ನಿಮ್ ಕಣ್ಣಲ್ಲಿ ನಾವೆಲ್ಲರೂ ಇದ್ರು ನಮ್ಮೆಲ್ಲರ ಮೇಲಿರೋ ಪ್ರೀತಿ ಒಂದೇ ಆಗಿರುತ್ತೆ. ಅದಕ್ಕೆ. ಹೌದು, ಆದ್ರೆ ನನ್ನ ಕಣ್ಣಲ್ಲಿರೋ ನೀನು ನನ್ನ ಕಣ್ಣೆದುರುಗಡೆ ಇಲ್ಲ ಅಂದ್ರೂ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ. ಅಳಿಂದ್ರೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಏನ್ ಹೇಳ್ತಿದ್ದೀರಾ ಶಾಂತಮ್ಮ? ನನ್ಗೆಲ್ಲ ಗೊತ್ತು ಅಳಿಂದ್ರೆ. ಯಜಮಾನ್ರು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಳಿಯ ಅಳಿಯ ಅಂತ ಹೆಮ್ಮೆಯಿಂದ ಹೇಳ್ತಿರ್ತಾರೆ. ಈ ಮನೆಗೆ ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡಿದ್ದಾರೆ. ಆದ್ರೆ ನಂಬಿಕೆ ದ್ರೋಹ ಅನ್ನೋದು ತಪ್ಪು ತಾನೆ? ದೇವ್ರ ಮೇಲೆ ಭಕ್ತಿ ಇಟ್ಕೊಂಡವ್ರಿಗೆ ವರ ಕೊಡ್ಬೇಕೆ ಹೊರತು ಶಾಪ ಕೊಡ್ಬಾರ್ದು. ನೋಡಿ, ನಾನು ದೇವ್ರು ಅಲ್ಲ, ಇಲ್ಲಿ ಯಾರಿಗೂ ಶಾಪನೂ ಕೊಡ್ತಾ ಇಲ್ಲ. ಏನ್ ವಿಷಯ ಅಂತ ಹೇಳಿ ಶಾಂತಮ್ಮ. ಇಲ್ಲ ಅಳಿ ಅಂದ್ರೆ ನೀವು ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಆ ಅಸಿಸ್ಟೆಂಟ್ ಮಗಳ ಜೊತೆ ಚಕ್ಕಂದ ಆಡ್ತಾ ಇದ್ದೀರಾ. ನನ್ಗೆಲ್ಲ ಗೊತ್ತು ಅಳಿ ಅಂದ್ರೆ. ಅಂಜಲಿ ಅಮ್ಮವ್ರು ನಿಮ್ಗೆ ಏನ್ ಕಮ್ಮಿ ಮಾಡಿದ್ದಾರೆ ಹೇಳಿ? ಓ, ನಮ್ಮ ಅಂಜಲಿ ಅಮ್ಮವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನೀವು ಹೀಗ್ ಮಾಡ್ತಾ ಇದ್ದೀರಾ? ಅಡಿಗೆಗೊಂಚೂರು ಉಪ್ಪು ಕಮ್ಮಿ ಆದ್ರೂ ಮನೆ ಊಟನೇ ಆರೋಗ್ಯ ಅಳಿ ಅಂದ್ರೆ, ಹಾಗಂತ ಹೊರಗಡೆ ಎಲ್ಲ ಊಟ ಮಾಡಬಾರ್ದು. ಏನ್ ಮಾತಾಡ್ತಿದ್ದೀರಾ ಶಾಂತಮ್ಮ? ಅಲ್ಲ, ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಅಳಿ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡೋ ಅಷ್ಟು ದೊಡ್ಡವಳಲ್ಲ ನಾನು. ಆದ್ರೂ ಈ ಮನೆ ಋಣ ನನ್ ಮೇಲಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡಬೇಡಿ. ಶಾಂತಮ್ಮ, ನೀವು ದಯವಿಟ್ಟು ಸುಮ್ಮನೆ ಇರಿ. ನಾನೇನು ಅಂಜಲಿ ಅವ್ರಿಗೆ ಅನ್ಯಾಯ ಮಾಡ್ತಾ ಇಲ್ಲ, ನನ್ನಿಂದ ಅವ್ರಿಗೆ ಅನ್ಯಾಯ ಆಗೋದೂ ಇಲ್ಲ. ಏನಾಗ್ತಿದೆ ಅಂತ ಹೇಳೋ ಪರಿಸ್ಥಿತಿಲಿ ನಾನು ಇಲ್ಲವೂ ಇಲ್ಲ. ನೋಡಿ, ನನ್ನಿಂದ ಅಂಜಲಿ ಅವ್ರಿಗೆ ಒಳ್ಳೇದಾಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ. ನೀವ್ ಮಾತಾಡ್ತಿರೋದೆಲ್ಲ ಕೇಳಿದ್ರೆ ನಿಮ್ ಮಾತಲ್ಲಿ ಸತ್ಯ ಇದೆ ಅನ್ನಿಸ್ತಿದೆ. ನಿಮ್ ಮಾತನ್ನ ನಂಬೇಕು ಅನ್ನಿಸ್ತಾನೂ ಇದೆ ಅಳಿ ಅಂದ್ರೆ. ಹಾಗಾದ್ರೆ ನಾನ್ ನೋಡಿದ್ದೆಲ್ಲ ಸುಳ್ಳ? ಅದೇನೋ ಕಾಯಿಲೆ ಅಂದ್ರಲ್ಲ, ಹಾಲು ಜೇನು ನೇಷನ್ನು, ಅದಾ? ಹ್ಯಾಲುಸಿನೇಷನ್. ಅದೇ ಭ್ರಮೆಲ್ ಬದುಕೋದು. ಅಲ್ಲಿ ಏನೋ ನಡೆದಿದೆ, ನನಗ್ ಭ್ರಮೆಲ್ ನಡೆದಿದೆ ಅನ್ಸುತ್ತೆ ಅಳಿ ಅಂದ್ರೆ. ಬೇಕಿದ್ರೆ 2 ಡೇಟ್ ಹೊಡೋದ್ ಬಿಡಿ. ಆದ್ರೆ ನಾನ್ ನೋಡಿದ್ದೆಲ್ಲ ನಿಜ ಆಗಿದ್ರೆ ನೀವು ತಪ್ಪು ದಾರಿ ಹಿಡಿಬೇಡಿ. ನಿಮ್ದು ಅಮ್ಮಯ್ಯ ಅಂತೇನೆ. ನಮ್ಮ ಅಂಜಲಿ ಅಮ್ಮನವರು ಈಗ ತಾನೇ ಹುಷಾರಾಗ್ತಿದ್ದಾರೆ. ಅವ್ರ ಜೀವನ ಚೆನ್ನಾಗಿರ್ಬೇಕು. ನಮ್ಮ ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡಬೇಡಿ. ಓ, ವಾಟ್ ನಾನ್ಸೆನ್ಸ್! ನೀವು ಮುಂಬೈಗೆ ಹೋಗಿ ಎಷ್ಟು ದಿನ ಆಯ್ತು? ಒಂದ್ ಚಿಕ್ಕ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಆಗ್ತಿಲ್ವಾ ನಿಮ್ ಕೈಲಿ? ಮೇಡಮ್, ಇಡೀ ಮುಂಬೈ ಎಲ್ಲ ಹುಡುಕ್ತಿದ್ದೀವಿ, ಆದ್ರೆ ಏನು ಗೊತ್ತಾಗ್ತಿಲ್ಲ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ನೋಡು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅವ್ನ್ ದೀಪಕ್ ಹೌದೋ ಅಲ್ವೋ ಅನ್ನೋ ಇನ್ಫಾರ್ಮೇಶನ್ ನನಗೆ ಆದಷ್ಟು ಬೇಗ ಗೊತ್ತಾಗ್ಬೇಕು. ಗಾಟ್ ಇಟ್? ರಾಜೇಶ್ವರಿ, ಒಂದ್ ವೇಳೆ ಅವ್ನ್ ದೀಪಕ್ ಅಲ್ಲ ಅನ್ನೋದಾದ್ರೆ ನಮ್ಮ ಮುಂದಿನ ಪ್ಲಾನ್ ಏನು? ಹಾವಿಗೆ ಹಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಬೇಕಾದ್ರೆ ಹೊಡೆದಾಕ್ಬೋದು, ಇಲ್ಲ ನಾವೇ ಇಟ್ಕೊಂಡು ಆಟ ಆಡಿಸ್ಬೋದು. ವೆರಿ ಗುಡ್.
ಆದರೆ ಅವರಿಗೆಲ್ಲ ಹಲ್ಲಿಲ್ಲ ಅಂತ ನಾನು ಅನ್ಕೊಳ್ಳಲ್ಲ. ಅವ್ನ್ ದೀಪಕ್ ಅಲ್ಲ ಅಂತ ಗೊತ್ತಾದ್ರೆ ಸಾಕಲ್ವಾ ತಾನು? ಆಮೇಲೆ ಅವ್ನು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಐ ಮೀನ್, ಆಸ್ತಿಗೋಸ್ಕರ ಬಂದಿದಾನ, ಹುಡುಗಿಗೋಸ್ಕರ ಬಂದಿದಾನ, ಅಥವಾ ನಾವು ಮಾಡಿರೋ ಪಿತೂರಿಗೆ ಗೊತ್ತಾಗಿ ಬಂದಿದಾನ ಅಂತ ನಾವ್ ಈಸಿಯಾಗಿ ತಿಳ್ಕೊಬೋದಲ್ವಾ? ಅದು ಸರಿ, ಅವ್ನು ನಿಜವಾಗ್ಲೂ ದೀಪಕ್ಕೆ ಆಗಿದ್ರೆ? ಒಂದ್ ವೇಳೆ ಅವ್ನ್ ದೀಪಕ್ ಆಗಿದ್ರೆ ಅವನಿಗೆ ಈ ಮನೆ ಬಗ್ಗೆ, ಅಂಜಲಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟವಳೆ ನಾನು. ಅದನ್ನು ಮೀರಿ ಆಸ್ತಿಗೋಸ್ಕರ ಅವನೇನಾದ್ರೂ ಇಲ್ಲಿ ಬಂದಿದ್ರೆ ಅವನ ಉಸಿರನ್ನ ತೆಗೆದು ಬಿಡ್ತೀನಿ. ಆಮೇಲೆ ಮನೆಯವ್ರ ಉಸಿರು. ಅರ್ಥ ಆಯ್ತು ಬಿಡು. ಒಟ್ಟಿನಲ್ಲಿ ನಮಗೇನು ತೊಂದರೆ ಇಲ್ಲ. ಅವನು ದೀಪಕ್ ಅಲ್ಲ ಅನ್ನೋದಾದ್ರೆ ಅದೇ ನಮಗೆ ಅಸ್ತ್ರ ಆಗತ್ತೆ. ಒಂದು ವೇಳೆ ಅವನೇ ದೀಪಕ್ ಆದರೆ ಆಗ ಅವನು ಸಾವು ಹತ್ರ ಆಗತ್ತೆ. ಒಟ್ಟಿನಲ್ಲಿ ಈ ಆಸ್ತಿ ಎಲ್ಲ ನಮಗೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಜಾಣಿ ಅಂದ್ರೆ ನೀನೇ ರಾಜೇಶ್ವರಿ. ಈ ರಾಜೇಶ್ವರಿ ಒಂದ್ಸತಿ ಮನ್ಸ್ ಮಾಡಿದ್ರೆ ಸಾಕು, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ಸ್ವಲ್ಪ ಟೈಮ್ ಹಿಡಿಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ಸೋಲಂತೂ ಒಪ್ಕೊಳ್ಳಲ್ಲ. ಮೊದಲು ಅವನ್ನ ಸಾಯಿಸ್ತೀನಿ, ಆಮೇಲೆ ಸಾಧಿಸ್ತೀನಿ.